ನನಗೆ ತುಂಬ ಜನ ಫಾಲೋವರ್ಸ್ ಆಗಬೇಕು, ಸಿಕ್ಕಾಪಟ್ಟೆ ಜನ ನನಗೆ ಅಟೆನ್ಷನ್ ಕೊಡಬೇಕು. ಅಯ್ಯೋ, ಎಷ್ಟು ಜನ ಫ್ಯಾನ್ಸ್ ಆಗಬೇಕು ಅಂದರೆ ನನಗೆ ಒಂಥರ ಕ್ರೇಜಿಯಾಗಿ ನನ್ನ ಹಿಂದೆ ಬೀಳಬೇಕು. ಎಲ್ಲರೂ ನನ್ನ ಅಟೆನ್ಷನ್ನ ಅಯ್ಯೋ ಏನಿವರು ಹೇಗಿವರು ಅಂತ ನಾನು ಅವ್ರಿಗೆ ಅಟೆನ್ಷನ್ ಕೊಡಬೇಕು ಅಂತ ಸೀಕ್ ಮಾಡೋಕ್ಕೆ ಒದ್ದಾಡಬೇಕು. ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾಲಿ ನಾವೆಲ್ಲರೂ ಇದೇ ಥರದ ಒಂದು ಅಟೆನ್ಷನ್ಗೆ ಒದ್ದಾಡ್ತಾ ಇದ್ದೀವಿ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಡೇಂಜರಸ್ ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ತೀನಿ. ಆದರೆ ಅದರ ಜೊತೆಯಲ್ಲಿ ನಿಮಗೆ ನಿಜವಾಗ್ಲೂ ಆರ್ಗ್ಯಾನಿಕ್ ಆಗಿ ಒಂದು ದೊಡ್ಡ ಫ್ಯಾನ್ ಬೇಸ್ ಅಥವಾ ಈ ಥರದ್ದೊಂದು ದೊಡ್ಡ ಜನನ ಇನ್ಫ್ಲುಯೆನ್ಸ್ ಮಾಡುವಂಥ ಒಂದು ತಾಕತ್ತು ಬೇಕು ಅಂದರೆ ನೀವು ಆ ಒಂದು ವಿಶೇಷವಾದ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧದ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಇದೇ ಇಂಟೆನ್ಷನ್ ಡೇಂಜರಸ್ ಮತ್ತು ಟಾಕ್ಸಿಕ್ ಆಗಬಹುದು. ಹುಷಾರ್. ಬನ್ನಿ ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ಈ ಥರದ ವಿಚಾರದ ಬಗ್ಗೆ ಏನು ಪ್ರಿಕಾಷನ್ಸ್ ತೊಗೋಬೇಕು ಮತ್ತು ಹೇಗೆ ಅದನ್ನು ಮಾಡ್ಕೊಳ್ಳೋಕೆ ಸಾಧ್ಯ, ಎರಡೂ ಸೀಕ್ರೆಟ್ಸ್ನ ರಿವೀಲ್ ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ, ಔಷಧ ರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಆಗಲೇ ಹೇಳ್ತಾ ಇದ್ದಾಗೆ, ಯಾರಿಗೆ ತಾನೇ ತುಂಬ ಜನ ನನ್ನ ಕಂಡ್ರೆ ಇಷ್ಟಪಡಬೇಕು, ನನಗೊಂದು ದೊಡ್ಡ ಫ್ಯಾನ್ ಬೇಸ್ ಆಗಬೇಕು ಅಂತ ಇಷ್ಟ ಇಲ್ಲ. ಆದರೆ ನಿಮಗೆ ಗೊತ್ತಾ, ಅಕಸ್ಮಾತು ನೀವು ಈ ಒಂದು ವಿಚಾರದ ಬಗ್ಗೆ ತುಂಬ ಒತ್ತಡ ಹಾಕ್ತಾ ಹೋದರೆ, ಅಂದರೆ ಏನೋ ನನ್ನ ಒಂದು ಪರ್ಫಾರ್ಮೆನ್ಸ್ ಹೇಗಿರಬೇಕಪ್ಪ ಅಂದರೆ ಆ ಪರ್ಫಾರ್ಮೆನ್ಸಿಂದ ಸಿಕ್ಕಾಪಟ್ಟೆ ಜನ ನನಗೆ ಕ್ರೇಜ್ ಆಗಬೇಕು, ನಾನು ತೋರಿಕೆ ಮಾಡಿದ್ರೂ ಪರವಾಗಿಲ್ಲ ಅದರಲ್ಲಿ, ಅಂದ್ರೇನು ಪ್ರಿಟೆನ್ಸ್, ನಾನು ಹಾಗೆ ಇಲ್ಲದೇ ಇದ್ದರೂ ನ್ಯಾಚುರಲಿ ಏನೋ ಒಂದು ಮಾಡಿ, ಹೇಗೋ ಒಂದು ಕಾಪಿ ಮಾಡಿ, ಹೇಗೋ ಒಂದು ಇದ್ದು ಏನೋ ಒಂದು ಫೇಕಾಗಿ ಏನೋ ಒಂದು ಮಾಡಿಕೊಂಡ್ರೂ ಪರವಾಗಿಲ್ಲ, ನನಗೊಂದಷ್ಟು ಜನ ಅಟ್ರ್ಯಾಕ್ಟ್ ಆಗಿಬಿಡಬೇಕು ಅನ್ನೋದಿರಬಹುದು. ಅಥವಾ ನಾನು ಈ ಥರ ಮಾಡಿದ್ರೆ ಹೀಗಾಗುತ್ತೆ, ಈ ಥರ ಮಾಡ್ತೀನಿ, ಹೀಗೆ ಮಾಡಬೇಕು ಅಂತ ತುಂಬ ಟೂ ಮಚ್ ಥಿಂಕಿಂಗ್ ಇಲ್ಲಿಂದ ಮಾಡ್ತಾ ಮಾಡ್ತಾ ನಿಮ್ಮ ಎನರ್ಜಿ ಲೀಕ್ ಆಗಬಹುದು. ಅಥವಾ ನಾನು ಆರ್ಗ್ಯಾನಿಕ್ಕಾಗಿ ನ್ಯಾಚುರಲಾಗಿ ನನ್ನ ಲೈಫಲ್ಲಾಗಿ ಇಲ್ಲ ಅಂದರೂ ಪರವಾಗಿಲ್ಲ, ಇದಕ್ಕೋಸ್ಕರ ನಾನು ಆ ಥರ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಈ ಥರ ತೋರಿಸ್ತೀನಿ, ಆ ಥರ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಈ ಥರ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಹೋಗಿ ಆಗಲೂ ಎನರ್ಜಿ ಲೀಕ್ ಮಾಡ್ಬೋದು. ಅದಕ್ಕೆ ತುಂಬ ಜನ ಒಂದು ಸ್ಟೇಜ್ ಪರ್ಫಾರ್ಮೆನ್ಸು, ಒಂದು ಗ್ಯಾದರಿಂಗು ಅಥವಾ ಒಂದು ಗೆಟ್ ಟುಗೆದರ್ ಎಲ್ಲ ಆದಮೇಲೆ ನನಗೆ ತುಂಬ ಸುಸ್ತಾಯಿತು, ಮೈಕೈ ನೋವು ಬಂತು, 2 ದಿನ ಜ್ವರ ಬಂದುಬಿಡ್ತು, ಅಯ್ಯೋ ಎದ್ದೇಳೋಕ್ಕೆ ಆಗಲಿಲ್ಲ, ಏನೋ ಒಂದು ಬಂದು ಆವರಿಸ್ದಂಗೆ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಂದು ಸಂಗತಿಗಳಲ್ಲಿ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೇನೋ ಅವರು ಅಡಾಪ್ಟ್ ಮಾಡದೇ ಇರೋ ಕೆಲವೊಂದು ಪ್ರಾಸೆಸ್ಸಿಂದ ಹೀಗಾಗ್ತಿದ್ರೆ, ಎಷ್ಟೋ ಸಂಗತಿಗಳಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಸಬ್ಕಾನ್ಷಿಯಸ್ಲಿ ಅವರು ಆ ಒಂದು ಲೋ ಎನರ್ಜಿಗೆ ಹೊರಟೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತೇ ಇರಲ್ಲ ನಾನು ತಪ್ಪುಗಳನ್ನು ಮಾಡ್ತಾಯಿದ್ದೀನಿ ಅಂತ ಸುಪ್ತ ಮನಸ್ಸಿನ ಲೆವೆಲಲ್ಲಿ. ಅದಕ್ಕೆ ಅವ್ರಿಗೆ ಒಂದಷ್ಟು ಜನ ಯಾರಾದರೂ ಅವ್ರನ್ನ ನೋಡಿದ್ರೆ, ಅಟ್ರ್ಯಾಕ್ಟ್ ಆದರೆ ಅಥವಾ ಆ ಥರದ ಒಂದು ಪ್ರೆಸೆನ್ಸನ್ನು ತೋರಿಸ್ಕೊಂಡ್ರೆ ಅವ್ರಿಗೆ ವಿಪರೀತವಾಗಿ ನೆಗೆಟಿವಿಟಿ ಅನಿಸುತ್ತೆ. ಸೊ ಬನ್ನಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ ಅಂದರೆ, ಈ ಥರ ನಾನು ಆಗಲೇ ಹೇಳಿದಾಗೆ ನಾನು ಹಾಗಲ್ಲ, ಬಟ್ ಈ ಅಟ್ರಾಕ್ಷನ್ಗೋಸ್ಕರ, ಈ ನಂಬರ್ಸ್ಗೋಸ್ಕರ, ಇವರು ಇಷ್ಟಪಡೋಕ್ಕೋಸ್ಕರ ನಾನು ಈ ಥರ ಬಟ್ಟೆ, ಈ ಥರ ಆ್ಯಕ್ಸೆಂಟ್, ಈ ಥರ ಇರ್ತೀನಿ ಅಂತ ಹೋದಾಗ ಎದುರುಗಡೆ ಇರೋರು ನಿಮ್ಮಲ್ಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೇ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ ಅಲ್ವಾ. ಈಗ ನಿಮ್ಮ ಪರ್ಫಾರ್ಮೆನ್ಸ್ ದೊಡ್ಡದಾ, ನೀವು ದೊಡ್ಡದಾ, ಯಾವುದು ಉಳಿಯುತ್ತೆ? ನಿಮ್ಮ ಪರ್ಫಾರ್ಮೆನ್ಸ್ ಬರುತ್ತೆ ಹೋಗುತ್ತೆ, ನಿಮ್ಮ ಪ್ರೆಸೆನ್ಸ್ ಕಂಟಿನ್ಯೂ ಆಗುತ್ತೆ ಅಲ್ವಾ. ಸೊ ಅವ್ರು ನಿಮ್ಮ ಪರ್ಫಾರ್ಮೆನ್ಸಿಗೆ, ಆ ಲುಕ್ಗೆ ಅದೇನೋ ಒಂದು ಹಾಕ್ಕೊಂಡು ಹೋಗಿರ್ತೀರಾ ಇದಕ್ಕೆ, ಅಥವಾ ಏನೋ ಒಂದು ಆ್ಯಕ್ಸೆಂಟ್ ಹೇಳ್ತಿರ್ತೀರಾ ಅದಕ್ಕೆ, ಅಥವಾ ಏನೋ ಇಲ್ಲದೆ ಇರೋದು ನೀವು ಹಾಗಿಲ್ಲ ಅಂದರೂ ಏನೋ ಒಂದು ಹೇಳ್ತಿರ್ತೀರಾ ಅದಕ್ಕೆ ಹುಕ್ ಆಗ್ತಾ ಇರ್ತಾರೆ, ನಿಮ್ಮ ಪ್ರೆಸೆನ್ಸ್ಗಲ್ಲ. ಆದ್ದರಿಂದ ಅದು ನಿಮ್ಮ ಎನರ್ಜಿಯನ್ನು ಖಂಡಿತ ಅವ್ರ ಕಡೆಯಿಂದನೂ ಅದು ಅವರು ಅದನ್ನು ಅಟ್ರ್ಯಾಕ್ಟ್ ಮಾಡೋದ್ರಿಂದ ಅವ್ರ ಕಡೆಯಿಂದ ನಿಮ್ಮ ಎನರ್ಜಿ ಲೀಕ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಇಲ್ಲಿ ಇದನ್ನು ಹೇಗೆ ಆರ್ಗ್ಯಾನಿಕ್ಕಾಗಿ ಬಿಲ್ಡ್ ಮಾಡ್ಕೊಳ್ಳೋದು, ಒಂದು ದೊಡ್ಡ ಫ್ಯಾನ್ ಬೇಸ್ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ರೈಟ್. ಸೊ ನಾನು ಆಗಲೇ ಹೇಳಿದಾಗೆ, ನೀವು ನಾನು 10 ಜನದ ಮುಂದೆ ಹೋಗ್ಬಿಟ್ರೆ ಸಾಕಪ್ಪ ನಂಗೆ ಹೇಗೇಗೋ ಆಗುತ್ತೆ ಅನ್ನೋದ್ರಿಂದ ನ್ಯಾಚುರಲಾಗೆ ನಾನು ಮಾಡ್ತಾಯಿದ್ದೀನಿ, ಎಷ್ಟೋ ಜನ ನನ್ನ ಇಷ್ಟಪಡ್ತಾ ಇದ್ದಾರೆ ಅನ್ನೋ ಥರದ್ದೊಂದು ದೈವಿ ಕೃಪೆನ ಅನ್ನೋ ಲೆವೆಲ್ಗೆ ಆರ್ಗ್ಯಾನಿಕ್ಕಾಗಿ ಆ ಒಂದು ಸೆಲೆಬ್ರಿಟಿ ಲೆವೆಲ್ ರೇಸ್ ಆಗೋಕ್ಕೆ ಒಂದು ಕೀ ಸ್ಟ್ರಾಟಜಿ ಇದು. ಏನಪ್ಪ ಅಂದರೆ, ನಿಮ್ಮ ಸಂಬಂಧ ಆ ಒಂದು ವಿಶೇಷವಾದ ವ್ಯಕ್ತಿಯ ಜೊತೆ ದಿನೇ 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 ಬೆಳೀತಾ ಹೋಗಬೇಕು. ಯಾರದು? ಸಿಂಪಲ್, ದೇವರು. ಏನು ಮೇಡಮ್ ದೇವ್ರ ಜೊತೆ ಸಂಬಂಧ ಅಂದರೆ ಈಸಿ ಅಲ್ವಾ, ನಾವು ದಿನ ಧ್ಯಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅದರಲ್ಲೇನಿದೆ ಈಸಿಯಾಗಿ ಅದಾಗುತ್ತೆ? ಇಲ್ಲ, ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ನೋಡಿ. ನೀವು ನಿಮ್ಮ ಸಂಬಂಧವನ್ನು ದೇವರ ಜೊತೆ ಇಂಪ್ರೂವ್ ಮಾಡೋದು ಅಂತಂದರೆ, ನೀವು ಫಸ್ಟ್ ಆಫ್ ಆಲ್ ಆ ಲೇವಾದೇವಿಯ ಎನರ್ಜಿನ ಫಸ್ಟ್ ಬಿಡಬೇಕು.
ಭಗವಂತ ನಿಮ್ಮ ಪರವಾಗಿದ್ದಾನೆ, ನಿಮ್ಮ ಉದ್ಧಾರವನ್ನೇ ಅಪೇಕ್ಷೆ ಮಾಡ್ತಾ ಇದ್ದಾನೆ ಅನ್ನೋ ಲೆವೆಲ್ ಇರಬೇಕು. ದೇವರ ಜೊತೆಯಲ್ಲಿ ನಿಮ್ಮ ಸಂಬಂಧವನ್ನು ದಿನೇ ದಿನೇ ಸಂಭ್ರಮಿಸಬೇಕು. ಪರಮಾನಂದವನ್ನು ಇನ್ನೂ ಆಳವಾಗಿ ಅನುಭವಿಸ್ತಾ ಹೋಗಬೇಕು. ಆ ಮುಗ್ಧತೆಯಲ್ಲಿ, ಅವನ ಪ್ರೀತಿಯಲ್ಲಿ ನೀವು ಕರಗು ಹೋಗಬೇಕು. ಓಕೆ, ಅದು ಚಾಂಟಿಂಗು, ಹಾಡು ಹಾಕ್ಕೊಂಡು ಕುಣಿಯೋದಿರಬಹುದು, ಮಂತ್ರಗಳಿರ್ಬೋದು, ಪೂಜೆ ಇರ್ಬೋದು, ಅವನ್ನ ಎಲ್ಲೆಲ್ಲೋ ನೋಡೋದಿರ್ಬೋದು, ಅವನು ಎಲ್ಲದರಲ್ಲೂ ಒಳಿತನ್ನೇ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋದಿರಬಹುದು. ಒಳ್ಳೆ ಸಂದರ್ಭ ಬಂದರೆ ಆಹಾ ಎಷ್ಟು ಚೆನ್ನಾಗಿ ಡೈರೆಕ್ಟಾಗಿ ಅವನೇ ಬಂದು ಆಶೀರ್ವಾದ ಮಾಡ್ತಾ ಇದ್ದಾನೆ ಈ ವ್ಯಕ್ತಿಯ ರೂಪದಲ್ಲಿ, ಈ ವಿದ್ಯೆ ರೂಪದಲ್ಲಿ ಅಂತ ಅಂದ್ಕೊಳ್ಳೋದು. ಕೆಟ್ಟದಾಗಿ ಬಂದರೆ ನೋಡಿದೆ ಇದನ್ನೂ ಗೆದ್ದು ಮೇಲೆ ನಿಲ್ಲು ಅಂತ ನನಗೆ ಎಷ್ಟು ಚೆನ್ನಾಗಿ ಶಕ್ತಿ ಕೊಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋದು. ಈಗ ನೀವು ಜಿಮ್ಮಿಗೆ ಹೋಗ್ತೀರಾ, ಅಲ್ಲಿ ಏನೇನೋ ವೇಟ್ ಲಿಫ್ಟು ಅದು ಇದು ಇರುತ್ತೆ, ಅತ್ತಾನೇ ನಿಮಗೆ ನೋವು ಕೊಡ್ತು, ನೀವು ಅದನ್ನು ಹೇಟ್ ಮಾಡ್ತೀರಾ? ಇಲ್ಲ, ಇನ್ಫ್ಯಾಕ್ಟ್ ಅದನ್ನು ಪೂಜೆ ಮಾಡ್ತಾರೆ. ಅಯ್ಯೋ ಇದು ನನ್ನ ಇನ್ಸ್ಟ್ರೂಮೆಂಟು ಅಂತ ಜಿಮ್ ಓನರ್ಗಳು, ಅಲ್ವಾ? ಹೌದಾ ಇಲ್ವಾ? ಎಸ್, ಇವಾಗ ಸೈಕಲ್ ಹೊಡಿತಾ ತೊಡೆನೋ ಬರುತ್ತೆ. ಸೊ ಡ್ಯೂ ಹೇಟ್ ಇಟ್? ಇಲ್ಲ ಅಲ್ವಾ? ಸೈಕ್ಲಿಂಗ್ ಅಂತ ಒಂದು ಎಷ್ಟು ಚೆನ್ನಾಗಿ ನಾವು ಅದಕ್ಕೆ ಒಂದು ಆಹಾ ಬಾಡಿನ ನನಗೆ ಹೆಲ್ದಿ ಮಾಡೋಕ್ಕಿರುವಂಥ ಒಂದು ಮಾಧ್ಯಮ ಅಂತ ನಾವು ಅದನ್ನು ಅಪ್ರಿಷಿಯೇಟ್ ಮಾಡೋದಿಲ್ವಾ? ಅದೇ ಥರ ಭಗವಂತ ಯಾವುದೋ ನಕಾರಾತ್ಮಕ ಸಂದರ್ಭಗಳ ಮೂಲಕ ಅದನ್ನೂ ಗೆದ್ದು ನಿಲ್ಲು ಮಗನೇ, ಈ ವಿಷಕಾರಕ ಅಂಶದ ಮೇಲೆ ನಿಲ್ಲು, ಟ್ರಾನ್ಸೆಂಡ್ ದಟ್, ಓವರ್ ಪವರ್ ದಟ್, ಬಿಕಮ್ ಸ್ಟ್ರಾಂಗರ್ ದೆನ್ ದಟ್ ಅಂತ ಅಂದಮೇಲೆ, ಹಾಗಾದರೆ ಭಗವಂತ ನಕಾರಾತ್ಮಕ ಸಂದರ್ಭ, ವ್ಯಕ್ತಿಗಳು, ಸಮಸ್ಯೆಗಳ ಮೂಲಕನೂ ಅಥವಾ ಅನಾರೋಗ್ಯದ ಮೂಲಕನೂ ಪ್ರಕಟ ಆಗ್ತಾ ಇದ್ದಾನೆ ಅಂತ ಒಪ್ಕೊಳ್ಳೋಕ್ಕೆ ನೀವ್ಯಾಕೆ ಎರಡೆರಡು ಸತಿ ಯೋಚನೆ ಮಾಡ್ತೀರಾ ಅಥವಾ ಯೋಚನೆ ಮಾಡೋದಿಲ್ಲ? ಸೊ ಈ ಥರ ದೇವರ ಜೊತೆ ನಿಮ್ಮ ಸಂಬಂಧ ಎಷ್ಟು ಆಳವಾಗಿ, ಮುಗ್ಧವಾಗಿ, ಬ್ಯೂಟಿಫುಲ್ಲಾಗಿ ಅದರಲ್ಲೇ ಮುಳುಗೋಗಿ, ಕರಗೋಗಿ, ತೇಲು ಹೋಗೋ ಥರ ಆಗ್ತಾ ಇದ್ದರೆ ನಿಮ್ಮ ಸಂಬಂಧ ಎಲ್ಲದರ ಜೊತೆಯಲ್ಲೂ, ಎಲ್ಲರ ಜೊತೆಯಲ್ಲೂ ಅಷ್ಟೇ ಸುಂದರವಾಗಿ ಆಗುತ್ತೆ. ಒಳ್ಳೆ ವ್ಯಕ್ತಿ ಬಂದರೆ ಅವರ ಆ ಬೆಳಕಲ್ಲಿ, ಅವ್ರ ಸ್ಮೈಲಲ್ಲಿ, ಅವ್ರ ವಿಚಾರದಲ್ಲಿ ಅಲ್ಲೇ ಡೈರೆಕ್ಟಾಗಿ ದೇವ್ರು ಕಾಣಿಸ್ತಾನೆ. ಕೆಟ್ಟ ವ್ಯಕ್ತಿ ಬಂದರೆ ಆ ಶಕ್ತಿಯಲ್ಲಿ, ಆ ಜ್ಞಾನದಲ್ಲಿ, ಆ ಬೌಂಡ್ರಿಯಲ್ಲಿ, ಆ ಪ್ರೊಟೆಕ್ಷನ್ನಲ್ಲಿ, ಅದಕ್ಕಿಂತ ಮೇಲೆ ನಿಲ್ಲುವ ಆ ಒಂದು ಆ ಮೆಚ್ಯೂರಿಟಿಯಲ್ಲಿ ಅಲ್ಲೂ ದೇವರು ಕಾಣಿಸ್ತಾನೆ. ಇನ್ಫ್ಯಾಕ್ಟ್ ಯಾರೋ ನಿಮಗೆ ಕೇಡು ಮಾಡಬೇಕು ಅಂತ ಬಂದರೂ ಅದ್ರ ಮೂಲಕನೇ ಇಂಡೈರೆಕ್ಟಾಗಿ ನಿಮಗೆ ಒಳ್ಳೆಯದಾಗ್ತಾ ಅದು ಕೂಡ ನಿಮ್ಮನ್ನು ಆ ಒಂದು ಸೇಫ್ ಬೌಂಡ್ರಿಯಲ್ಲಿ ಇರಿಸುತ್ತೆ. ಸೊ ದ ಮೋರ್ ಯು ಕನೆಕ್ಟ್ ವಿತ್ ಗಾಡ್, ದ ಮೋರ್ ಯು ಆರ್ಗ್ಯಾನಿಕಲಿ ಬಿಕಮ್ ಒನ್ ವಿತ್ ಹಿಮ್, ದ ಬೆಟರ್ ಯುವರ್ ಎನರ್ಜಿ ವಿಲ್ ಬಿ. ಅವಾಗ ಏನಾಗುತ್ತೆ, ಎನರ್ಜಿ ನಾನು ಹೇಳಿದೆ. ಸೊ ನಿಮ್ಮ ರಿಲೇಷನ್ಶಿಪ್ ಗಾಡ್ ಜೊತೆ ಬೆಟರ್ ಆಗ್ತಾ ಇದ್ದಾಗೆ ನಿಮ್ಮ ವೈಬ್ರೇಷನ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ವೈಬ್ರೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂದರೆ ಏನು, ನೀವು ಆ್ಯಸ್ ಸಚ್ ಎವ್ರಿಥಿಂಗ್ ಅಬೌಟ್ ಯು ಅದೊಂದು ಹೈಯರ್ ಲೆವೆಲಲ್ಲಿ ಇದ್ದಾಗ ಎದುರುಗಡೆಯವರು ಯಾರು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ, ಅವರು ನಿಮ್ಮ ಮಾತಿನ ಮೂಲಕ, ನಿಮ್ಮ ಕಣ್ಣಿನ ಕಾಂತಿಯ ಮೂಲಕ, ನಿಮ್ಮ ಸ್ಪರ್ಶದ ಮೂಲಕ, ನಿಮ್ಮ ಎನರ್ಜಿಯ ಮೂಲಕ, ನಿಮ್ಮ ವಿಚಾರದ ಮೂಲಕ ಅದೇ ಶಕ್ತಿಗೆ ಕನೆಕ್ಟ್ ಆಗ್ತಾರೆ. ನೀವು ಯಾವ ಶಕ್ತಿ ಕನೆಕ್ಟ್ ಆಗಿ ನೀವು ಆ ಒಂದು ಎನರ್ಜಿ ರೇಸ್ ಮಾಡ್ಕೊಂಡಿರ್ತೀರೋ ಆಗ ಅವರಿಗೆ ನಿಮ್ಮ ಪ್ರೆಸೆನ್ಸ್ ಸಂಭ್ರಮ ಆಗುತ್ತೆ. ನಿಮ್ಮ ಪ್ರೆಸೆನ್ಸ್ ಎಂದೇನೇನೋ ಆ ಒಳಗಿರೋ ಬೆಳಕಿನ ಪ್ರೆಸೆನ್ಸ್. ಆಗ ನಿಜವಾಗ್ಲೂ ಕೊಡ್ತಾ ಇರೋನು ಯಾರು, ಅವನಾಗಿರ್ತಾನೆ. ತೊಗೊಳ್ತಾ ಇರೋರು ಎಲ್ಲಿಂದ ತೊಗೊಳ್ತಾರೆ, ಆ ಬೆಳಕಿನ ತೊಗೊಳ್ತಿರ್ತಾರೆ. ನೀವು ಸೇಫಾ? ಮಧ್ಯದಲ್ಲಿ ಆ ಧಾರೆಯಲ್ಲಿ ನೀವು ಉದ್ಧಾರ ಆಗ್ತೀರಾ. ಬಟ್ ಇಲ್ಲಿ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಿಷ್ಠೆ, ನಿಮ್ಮೊಂದು ಆರ್ಗ್ಯಾನಿಕ್ ಪ್ರೆಸೆನ್ಸು, ನಿಮ್ಮ ಲೈಟ್, ನಿಮ್ಮ ಲವ್ ನಿಮಗೂ ಲಾಭ ಕೊಟ್ಟು ಅನ್ಯರಿಗೂ ಲಾಭ ಕೊಡುತ್ತೆ. ಅದು ಅಷ್ಟೇ ಅಲ್ಲ, ಇದು ಪರಮ ಸತ್ಯಕ್ಕೆ ನಮ್ಮನ್ನು ಹತ್ರ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನಿಸಿದಾಗ ಎದುರುಗಡೆ ಇರೋರಿಗೆ ತುಂಬ ಸೇಫ್ ಅನಿಸುತ್ತೆ. ನಾನು ಸರಿಯಾದ ಜಾಗದಲ್ಲಿದ್ದೀನಿ ಅನಿಸುತ್ತೆ. ಅದಕ್ಕೆ ಗುಡ್ ವೈಬ್ಸ್ ಅಂತ ಹೇಳ್ತೀವಿ. ನೀವು ಸೇಫ್, ಅವ್ರಿಗೂ ಸೇಫ್ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಆದ್ದರಿಂದ ನೀವು ನಿಜವಾಗ್ಲೂ ಯಾರೋ ನಿಮ್ಮನ್ನು ಅಡ್ಮೈರ್ ಮಾಡಬೇಕು ಅಂತ ಆದರೆ ಅವ್ರನ್ನ ಇಂಪ್ರೆಸ್ ಮಾಡೋ ಲೆವೆಲಲ್ಲ, ನಿಮ್ಮ ಇರುವಿಕೆಯ ಮೂಲಕ ನೀವೇನು ಆಗ್ತಾ ಇದ್ದೀರಾ, ದಿನ ನಿಮ್ಮ ಸಂಬಂಧ ಹೇಗೆ ಬೆಳೀತಾ ಇದೆ ಭಗವಂತನ ಜೊತೆ, ಅದರ ಮೂಲಕ ಅವ್ರನ್ನ ಹೀಲ್ ಮಾಡೋದ್ರ ಕಡೆಗೆ, ಅದು ಏನು ಬೇಕಾದ್ರೂ ಆಗಿರಬಹುದು. ನೀವು ಒಂದು ಚೆನ್ನಾಗಿ ರೆಡಿಯಾಗಿ ಒಂದು ಫಂಕ್ಷನ್ಗೆ ಹೋಗೋದಿರಬಹುದು, ಒಂದು 10 ಜನಕ್ಕೆ ಧ್ಯಾನ ಮಾಡ್ರಪ್ಪ ಅಂತ ಹೇಳೋದಿರಬಹುದು, ನಿಮ್ಮ ಫೋನಲ್ಲಿ ಸ್ಟೇಟಸ್ ಹಾಕ್ಕೊಳ್ಳೋದಿರಬಹುದು, ನೀವೇನೋ ಒಂದು ಮೆಡಿಟೇಷನ್ ಹೇಳ್ಕೊಡೋದಿರಬಹುದು, ನೀವು ಟೀಚಿಂಗ್ ಮಾಡೋದಿರಬಹುದು, ನೀವು ವಿಡಿಯೋ ಮಾಡೋದಿರಬಹುದು. ನೀವು ಅದರ ಮೂಲಕ ಅಲೈನ್ ಆಗ್ತಾ ಹೋಗಿ ಅಲೈನ್ಮೆಂಟನ್ನು ಅವ್ರು ನೋಡ್ತಾರೆ. ಆಗ ಆರ್ಗ್ಯಾನಿಕ್ ಆಗಿ ನೀವು ಅಟೆನ್ಷನಿಂದ ಓಡೋದು ಬೇಕಾಗಿಲ್ಲ, ಅಟೆನ್ಷನ್ನೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಎಸ್, ಎಲ್ಲರನ್ನೂ ಇಂಪ್ರೆಸ್ ಮಾಡಬೇಕು ಅಂತ ತೋರಿಕೆಯಲ್ಲಿ ಹೋದರೆ ಎನರ್ಜಿ ಲೀಕ್ ಆಗುತ್ತೆ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ವೆರಿ ಮಚ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದ ಸಂಚಿಕೆ, ಇನ್ನೊಂದು ವಿಶೇಷವಾದ ವಿಷಯದ ಜೊತೆ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.